ಹಲೋ ಎವ್ರಿವನ್, ವೆಲ್ಕಮ್ ಟು ಮೈ ಚಾನಲ್. ಲಾಸ್ಟ್ ವಿಡಿಯೋದಲ್ಲಿ ಥ್ರೆಡ್ ರ್ಯಾಪಿಂಗ್ ಯಾವ ಥರ ಮಾಡ್ಕೊಳ್ಳೋದು ಅಂತ ತಿಳಿಸ್ಕೊಟ್ಟೆ ಅಲ್ವಾ. ಈ ವಿಡಿಯೋದಲ್ಲಿ ಬ್ಯಾಂಗಲ್ಗೆ ಕುಂದನ್ ಯಾವ ಥರ ಸ್ಟಿಕ್ ಮಾಡೋದು ಅಂತ ತೋರಿಸ್ಕೊಡ್ತೀನಿ. ಅದಕ್ಕೂ ಮುಂಚೆ ನಮ್ಮ ಚಾನಲ್ಗೆ ಯಾರು ಸಬ್ಸ್ಕ್ರೈಬ್ ಆಗಿಲ್ಲ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ, ಲೈಕ್ ಮಾಡಿ. ನಾನಿಲ್ಲಿ 3 mm ರೌಂಡ್ ಕುಂದನ್ನ ತೊಗೊಂಡಿದ್ದೀನಿ, ಲೆಮನ್ ಎಲ್ಲೋ. ಹಾಗೆ 3 mm ರೌಂಡ್ ಕುಂದನ್ ರೆಡ್ ಕಲರ್ ತೊಗೊಂಡಿದ್ದೀನಿ. 4x4 ಸ್ಕ್ವೇರ್ ಗ್ರೀನ್ ಕುಂದನ್ನ ತಗೊಂಡಿದ್ದೀನಿ. ಇವಾಗ ಯಾವ ಥರ ಸ್ಟಿಕ್ ಮಾಡೋದು ಅಂತ ತೋರಿಸ್ಕೊಡ್ತೀನಿ. ಈ ಥರ ಬ್ಯಾಂಗಲ್ ತಗೊಂಡು ನಾನು ಯಾವ ಥರ ಗಮ್ ಅಪ್ಲೈ ಮಾಡ್ತೀನಿ ಆ ಥರನೇ ಮಾಡ್ಕೊಳ್ಳಿ. ನೋಡಿ, ಈ ಥರ ಮಾಡಿಕೊಂಡು ಗ್ಲೂ ಪೆನ್ನ ತಗೊಂಡು ಈ ಥರ ನೋಡಿ, ಈ ಥರ ಸ್ಕ್ವೇರ್ ಕುಂದನ್ನ ಈ ಥರ ಸ್ಟಿಕ್ ಮಾಡಿ. ನಾನು ಯಾವ ಥರ ಸ್ಟಿಕ್ ಮಾಡ್ತೀನೋ ಆ ಥರ ಸ್ಟಿಕ್ ಮಾಡ್ಕೊಳ್ಳಿ. ಅದೇ ಥರ ಕೆಳಗಡೆ ಈ ಥರ ಅಪ್ಲೈ ಮಾಡ್ಕೊಳ್ಳಿ. ಇವಾಗ 3 mm ಎಲ್ಲೋ ಕುಂದನ್ನು ಸ್ಟಿಕ್ ಮಾಡ್ಕೋಬೇಕು. ನೋಡಿ, ಈ ಥರ ನೀಟಾಗಿ ಸ್ಟಿಕ್ ಮಾಡಿಕೊಂಡು ಅದ್ರ ಕೆಳಗಡೆ ಈ ಥರ ಗಮ್ ಅಪ್ಲೈ ಮಾಡಿಕೊಂಡು 4x4 ಗ್ರೀನ್ ಕುಂದನ್ನ ಸ್ಟಿಕ್ ಮಾಡ್ಕೋಬೇಕು. ಈ ಥರ ಮತ್ತೆ ಗ್ಲೂನ ಅಪ್ಲೈ ಮಾಡಿ ತ್ರೀ mm ರೌಂಡ್ ಕುಂದನ್ನ ಸ್ಟಿಕ್ ಮಾಡ್ಕೋಬೇಕು. ನೋಡಿ, ನಾನು ಯಾವ ಥರ ಸ್ಟಿಕ್ ಮಾಡ್ಕೊತಾ ಇದ್ದೀನಿ ಸೇಮ್ ಅದೇ ಪ್ರೊಸೆಸ್ಸೇ, ಫುಲ್ ಬ್ಯಾಂಗಲ್ ಎಲ್ಲ ಬರಬೇಕು. ನೆಕ್ಸ್ಟು ಸ್ಕ್ವೇರ್ ಕುಂದನ್ನ ಇಟ್ಕೊಳ್ಳಿ. ಸ್ವಲ್ಪ ಜಾಸ್ತಿನೇ ಗಮ್ ಹಚ್ಕೋಬೇಕು, ಕುಂದನ್ ಬಿದ್ದೋಗ್ಬಾರ್ದಲ್ವಾ, ಅದಕ್ಕೆ. ಈ ಥರ ನೆಕ್ಸ್ಟು ಥ್ರೆಡ್ ರ್ಯಾಪಿಂಗ್ ನೀಟಾಗಿ ಬಂದರೆ ವರ್ಕ್ ಫಿನಿಶ್ ಅಷ್ಟೇ ನೀಟಾಗಿ ಬರುತ್ತೆ. ಈ ಥರ ಎಕ್ಸ್ಟ್ರಾ ಗ್ಲೂ ಏನಾದರೂ ಇದ್ದರೆ ಒಂದು ಬಟ್ಟೆ ಇಟ್ಕೊಂಡು ಒರೆಸ್ಕೊಂಬಿಟ್ಟು ನೋಡಿ, ಈ ಥರ ಸ್ಟಿಕ್ ಮಾಡ್ಕೊಳ್ಳಿ. ಎಲ್ಲ ನೀಟಾಗಿ ಬರಬೇಕು. ಈ ಥರ ನಾನು ಫುಲ್ ಎಲ್ಲ ಫಿನಿಶ್ ಮಾಡಿ ತೋರಿಸ್ತೀನಿ. ಗಮ್ ಏನಾದರೂ ಜಾಸ್ತಿ ಇದ್ದರೆ ಅದು ಚೆನ್ನಾಗಿ ಕಾಣಿಸಲ್ಲ, ಒಂಥರ ಕಸ್ಟಮರ್ಗೆ ಬೇಜಾರಾಗೋಗುತ್ತೆ ಆ ಥರ ಏನಾದರೂ ಇದ್ದರೆ. ಸೊ ಅದಕ್ಕೆ ನೀಟಾಗಿ ಗಮ್ ಅನ್ನೋದು ಒರೆಸ್ಕೊಂಡು ನೀಟಾಗಿ ಈ ಥರ ಸ್ಟಿಕ್ ಮಾಡ್ಕೋಬೇಕು. ಇವಾಗ 3 mm ರೌಂಡ್ ಕುಂದನ್ ರೆಡ್ ಕಲರ್ದು ಯಾವ ಥರ ಸ್ಟಿಕ್ ಮಾಡಬೇಕು ಅಂತ ನಾನು ತೋರಿಸ್ಕೊಡ್ತೀನಿ. ಇದ್ರ ಮೇಲೆ ಬರಬೇಕು ವರ್ಕು. ಅದಕ್ಕೆ ನಾನು B7000 ಗ್ಲೂ ಅನ್ನು ತಗೊಂಡಿದ್ದೀನಿ. ನೀವು ಫ್ಯಾಬ್ರಿಕ್ ಗ್ಲೂ ಆದರೂ ತಗೋಬೋದು. B7000 ಗ್ಲೂ ತಗೊಂಡ್ರೆ ತುಂಬ ಚೆನ್ನಾಗಿ ವರ್ಕ್ ಫಿನಿಶ್ ಬರುತ್ತೆ. ಸೊ ನಾನು ಇದನ್ನೇ ಯೂಸ್ ಮಾಡೋದು. ನಿಮ್ಗೆ ಯಾವ್ದು ಇಷ್ಟ ಆಗುತ್ತೋ ಅದನ್ನು ಯೂಸ್ ಮಾಡಿ. ಫಸ್ಟು ಗಮ್ ಅಪ್ಲೈ ಮಾಡಿಕೊಂಡು ನೋಡಿ, ಈ ಥರ ಅಪ್ಲೈ ಮಾಡಿಕೊಂಡು 3 mm ರೌಂಡ್ ಕುಂದನ್ನ ತಗೊಂಡು ರೆಡ್ ಕಲರ್ ಈ ಥರ ಈ ಯೆಲ್ಲೋ ಕಲರ್ ಇದೆಯಲ್ವಾ, ಇದ್ರ ಮೇಲೆ ಈ ಥರ ಕರೆಕ್ಟಾಗಿ ಸ್ಟಿಕ್ ಮಾಡ್ಕೋಬೇಕು. ನೋಡಿ, ನಾನು ತೋರಿಸ್ತಿದ್ದೀನಿ ಅಲ್ವಾ, ಸೇಮ್ ಇದೇ ಥರ ಎಲ್ಲದಕ್ಕೂ ಸ್ಟಿಕ್ ಮಾಡ್ಕೋಬೇಕು. ನೋಡಿ ಎಷ್ಟು ನೀಟಾಗಿ ಕಾಣಿಸ್ತಾ ಇದೆ. ಇದೇ ಥರ ನೀವು ನೀಟಾಗಿ ಫಿನಿಶಿಂಗ್ ಅನ್ನೋದು ನೀಟಾಗಿ ಬರಬೇಕು ಅಂದರೆ ಥ್ರೆಡ್ ರ್ಯಾಪಿಂಗ್ ನೀಟಾಗಿರಬೇಕು. ನಾನು ಇವಾಗ ಸ್ಟಿಕ್ ಮಾಡಿ ಎಲ್ಲ ತೋರಿಸ್ತೀನಿ ನಿಮಗೆ ಫಿನಿಶಿಂಗ್ ಯಾವ ಥರ ಇರುತ್ತೆ ಅಂತ. ನೋಡಿ, ಎಲ್ಲ ಆದಮೇಲೆ ವರ್ಕ್ ಫಿನಿಶ್ ಅನ್ನೋದು ಈ ಥರ ನೀಟಾಗಿ ಈ ಥರ ಮಾಡ್ಕೋಬೇಕು. ಈ ಥರ ಬರುತ್ತೆ. ಸೊ ನಾನು ಆಲ್ರೆಡಿ 3 ಬ್ಯಾಂಗಲ್ಸ್ ಮಾಡಿಟ್ಟಿದ್ದೀನಿ. ನಿಮಗೆ ತೋರಿಸ್ಬೇಕು ಅಂತ ಇವಾಗ ನಾನು 1 ಬ್ಯಾಂಗಲ್ ಮಾಡಿದ್ದು. ಸೊ ಫುಲ್ ಆದಮೇಲೆ ಈ ಥರ ಬರುತ್ತೆ.
ನಾವು ಎಷ್ಟು ನೀಟಾಗಿ ವರ್ಕ್ ಫಿನಿಶ್ ಮಾಡ್ತೀವೋ ಅಷ್ಟು ನೀಟಾಗಿ ಅಷ್ಟು ಪರ್ಫೆಕ್ಟಾಗಿ ಕುಂದನ್ ವರ್ಕ್ ಅನ್ನೋದು ನೀಟಾಗಿ ಈ ಥರ ಬರುತ್ತೆ. ಒಂದು ಕಸ್ಟಮರು ನನಗೆ ಆರ್ಡ್ರ್ ಮಾಡಿದ್ದಾರೆ ಈ ಥರ ಬ್ಯಾಂಗಲ್ಸು 4 ಬ್ಯಾಂಗಲ್ಸು ಬೇರೆ ಬೇರೆ ಡಿಸೈನಲ್ಲಿ 2 ಸೆಟ್ಸ್ ಮಾಡಿಕೊಡಿ ಅಂತ. ಸೊ ನಾನು ಇನ್ನೊಂದು ಸೆಟ್ಟನ್ನು ತೋರಿಸ್ತೀನಿ ನೋಡಿ. ಈ ಥರ ಈ 2 ಸೆಟ್ಟು ಮಾಡಿಕೊಡ್ತಾ ಇದ್ದೀನಿ. ಸೊ ನಿಮಗೆಲ್ಲ ಹೇಗನ್ನಿಸ್ತು ಅಂತ ಕಮೆಂಟ್ ಮಾಡಿ, ಲೈಕ್ ಮಾಡಿ, ಶೇರ್ ಮಾಡಿ. ಹಾಗೆ ನಮ್ಮ ಚಾನಲ್ನ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಥ್ಯಾಂಕ್ ಯು ಫಾರ್ ವಾಚಿಂಗ್. ಬಾಯ್ ಬಾಯ್.